ದರ್ಶನ್ ಉಳಿಸೋದಕ್ಕೆ ಎಸ್ಪಿಪಿಯನ್ನ ಬದಲಿಸಿ ಬಿಡುವಂತಹ ಪ್ರಯತ್ನಕ್ಕೆ ಮಂತ್ರಿಗಳು ಕೈ ಹಾಕಿದ್ರು. ಆ ಪ್ರಯತ್ನ ಸಿಎಂ ಸಿದ್ದರಾಮಯ್ಯನವರ ಮುಂದೆ ನಡೆದಿಲ್ಲ. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ಮಂತ್ರಿಗಳು ಸರ್ಕಾರಿ ವಕೀಲರನ್ನ ಬದಲಾವಣೆ ಮಾಡಿ ಅಂತ ಪಟ್ಟು ಹಿಡಿದಿದ್ಯಾಕೆ? ದರ್ಶನ್ ಮೇಲಿನ ಆರೋಪ ದುರ್ಬಲವಾಗೋದಕ್ಕೆ ಸಮರ್ಥರು ಬೇಡ ಅನ್ನುವ ನಿಲುವಿಗೆ ಬಂದ್ರ? ಕೋರ್ಟ್ನಲ್ಲಿ ಕೇಸ್ ಬಿದ್ದು ಹೋಗಬೇಕು ಅಂತ ಮಾಡಿರುವಂತಹ ಸಂಚ ಇದು. ಹಾಗಿದ್ರೆ ಎಲ್ಲ ಕ್ರಿಮಿನಲ್ ಕೇಸ್ಗಳಲ್ಲೂ ಆರೋಪಿಗಳಿಗೆ ಯಾಕೆ ಶಿಕ್ಷೆ ಆಗೋಲ್ಲ? ಒಂದಷ್ಟು ತನಿಖೆಯಲ್ಲಿ ವೈಫಲ್ಯಗಳಿರುತ್ತೆ, ಒಂದಷ್ಟು ವೈಫಲ್ಯ ಸರ್ಕಾರಿ ಪರ ವಕೀಲರಿಂದ ಆಗಿರುತ್ತೆ. ಆ ಕಾರಣಕ್ಕೆ ಶಿಕ್ಷೆ ಆಗೋದಿಲ್ಲ. ತಪ್ಪು ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಿದ್ರೂ ಕೂಡ ಕೆಲವು ಕೇಸ್ಗಳಲ್ಲಿ ಆರೋಪಿಗಳು ಬಚಾವಾಗಿಬಿಡ್ತಾರೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪಿಗಳನ್ನ ಖುಲಾಸೆ ಮಾಡಲಾಗಿದೆ ಅಂತ ಕೋರ್ಟ್ಗಳು ಆದೇಶವನ್ನು ಕೊಟ್ಬಿಡುತ್ತವೆ. ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಎಸ್ಪಿಪಿ ಪಾತ್ರ ಏನಾಗಿರುತ್ತೆ? ಯಾಕೆ ಎಸ್ಪಿಪಿ ಮುಖ್ಯ ಆಗ್ತಾರೆ? ಅಂಥ ಎಸ್ಪಿಪಿಯನ್ನ ಬದಲಾವಣೆ ಮಾಡೋದಕ್ಕೆ ಯಾಕೆ ಪ್ರಯತ್ನಗಳು ನಡೆದವು? ಎಸ್ಪಿಪಿ ಪಾತ್ರ ಈ ಕೇಸ್ನಲ್ಲಿ ಯಾಕೆ ತುಂಬಾ ಮುಖ್ಯ ಆಗುತ್ತೆ? ಈ ಕೇಸ್ನಲ್ಲಿ ಪ್ರಸನ್ನ ಕುಮಾರ್ ನೇಮಕ ಆಗಿದ್ದು ಯಾಕೆ? ಈ ಕೇಸ್ನ ಆರೋಪಿಗಳು ಪ್ರಭಾವಿಗಳು ಅನ್ನುವ ಕಾರಣಕ್ಕೆ ಒಬ್ಬ ಸಮರ್ಥ ವಕೀಲರು ಬೇಕು ಅಂತ ಪ್ರಸನ್ನ ಕುಮಾರ್ ನೇಮಕ ಆಗಿತ್ತು. ಪ್ರಸನ್ನ ಕುಮಾರ್ ಅವರನ್ನೇ ನೇಮಕ ಮಾಡಿ ಅಂತ ಈ ಕೇಸ್ನ ತನಿಖೆ ಮಾಡ್ತಿರುವಂತಹ ಅಧಿಕಾರಿಗಳು ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು. ಒಬ್ಬ ಒಳ್ಳೆಯ ಅಡ್ವೊಕೇಟ್ ಬೇಕು ಅಂತ. ಎಲ್ಲ ಕೇಸ್ನಲ್ಲೂ ಸರ್ಕಾರಿ ವಕೀಲರು ಇರ್ತಾರೆ. ಕ್ರಿಮಿನಲ್ ಕೇಸ್ಗಳಲ್ಲಿ ಸರ್ಕಾರಿ ವಕೀಲರೇ ಸರ್ಕಾರದ ಪರ ವಾದ ಮಾಡ್ತಾರೆ. ಆದರೆ ಕೆಲವು ಗಂಭೀರ ಪ್ರಕರಣಗಳಲ್ಲಿ ವಿಶೇಷ ಅಭಿಯೋಜಕರನ್ನ ನೇಮಕ ಮಾಡಲಾಗುತ್ತೆ. ಎಸ್ಪಿಪಿ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಹಾಗೆ ನೇಮಕವಾದವರು ಪ್ರಸನ್ನ ಕುಮಾರ್. 25 ವರ್ಷಗಳಿಗಿಂತಲೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ ಪ್ರಸನ್ನ ಕುಮಾರ್ ಅವರಿಗೆ. 10 ವರ್ಷಗಳಿಗಿಂತ ಹೆಚ್ಚಾಗಿ ಸಿಬಿಐ, ಎನ್ಐಎ, ಐಟಿ, ಇಡಿ ಪರವಾಗಿ ವಾದವನ್ನ ಮಾಡಿದ್ದಾರೆ. ರಾಷ್ಟ್ರೀಯ ತನಿಖಾ ಏಜೆನ್ಸಿಗಳ ಪರವಾಗಿ ವಾದ ಮಾಡಿದ್ದಾರೆ. ಎಲ್ರಿಗೂ ಗೊತ್ತು, ಸಾಕ್ಷಿಗಳ ಸಂಗ್ರಹದಲ್ಲಿ, ತನಿಖೆಯ ವಿಷಯದಲ್ಲಿ ರಾಷ್ಟ್ರೀಯ ಏಜೆನ್ಸಿಗಳು ಹೇಗೆ ಕೆಲಸ ಮಾಡ್ತವೆ ಅಂತ. ಅದು ಎನ್ಐಎ ಇರ್ಬೋದು, ಸಿಬಿಐ ಇರ್ಬೋದು, ಇಡಿ ಇರಬಹುದು. ಎನ್ಐಎ ಈ ದೇಶದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಅನ್ನುವಂತಹ ಹೆಗ್ಗಳಿಕೆಯನ್ನು ಪಡೆದಿರುವಂತಹ ತನಿಖಾ ಸಂಸ್ಥೆ, ಇನ್ಕ್ಲೂಡಿಂಗ್ ಸಿಬಿಐ ಕೂಡ. ಅವರು ತನಿಖೆ ಮಾಡಿದಂತಹ ಪ್ರಕರಣಗಳಲ್ಲಿ 75-80% ಕನ್ವಿಕ್ಷನ್ ರೇಟ್ ಇರುತ್ತೆ. ಹಾಗಾಗಿ ಆ ತನಿಖಾ ಏಜೆನ್ಸಿಗಳು ಸಮರ್ಥವಾಗಿ ಕೆಲಸ ಮಾಡಿದ್ವಿ ಅಂತ. ಅಂತಹ ತನಿಖಾ ಏಜೆನ್ಸಿಗಳ ಜೊತೆ ನಿಕಟವಾಗಿ ಕೆಲಸ ಮಾಡಿದಂತಹ ವಕೀಲರು ಪ್ರಸನ್ನ ಕುಮಾರ್. ಅಂಥವರು ಈ ಕೇಸ್ನಲ್ಲಿ ಸರ್ಕಾರದ ಪರ ವಾದ ಮಾಡಿದರೆ ಆರೋಪಿಗಳಿಗೆ ಶಿಕ್ಷೆಯಾಗುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ತನಿಖಾಧಿಕಾರಿಗಳು ಒಬ್ಬ ಒಳ್ಳೆ ವಕೀಲರನ್ನ ನೇಮಕ ಮಾಡಿ ಅಂತ ಮನವಿ ಮಾಡಿದ್ರು. ಈ ಬದಲಾವಣೆ ಪ್ರಕ್ರಿಯೆ ಆಗ್ತಿದ್ದಂತೆ ತನಿಖಾಧಿಕಾರಿಗಳಲ್ಲಿ ಅಸಮಾಧಾನ ಶುರುವಾಯಿತು. ಯಾವುದೇ ಕಾರಣಕ್ಕಾಗಿ ಪ್ರಸನ್ನ ಕುಮಾರ್ ಬದಲಾವಣೆ ಮಾಡಿ ಅಂತ ಅವರು ಕೂಡ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನ ಮಾಡಿದ್ರು. ಒಟ್ಟಾರೆ ಈಗ ಬದಲಾವಣೆ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ. ಹಾಗಿದ್ರೆ ಕ್ರಿಮಿನಲ್ ಕೇಸ್ಗಳಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಪಾತ್ರ ಏನಾಗಿರುತ್ತೆ? ಯಾವುದೇ ಕ್ರಿಮಿನಲ್ ಕೇಸ್ ಆಗಲಿ ಅದು ಆರೋಪಿಗಳು ಮತ್ತು ವಿಕ್ಟಿಮ್ ಪರವಾಗಿ, ಆರೋಪಿಗಳು ವರ್ಸಸ್ ವಿಕ್ಟಿಮ್ ಅಂತ ಇರೋದಿಲ್ಲ. ಸರ್ಕಾರ ವರ್ಸಸ್ ಆರೋಪಿಗಳು ಅಂತ ಇರುತ್ತೆ. ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಂತಹ ಜವಾಬ್ದಾರಿಯನ್ನ ಸರ್ಕಾರ ಹೊತ್ಕೊಂಡಿರುತ್ತೆ. ಈ ಕೇಸ್ನಲ್ಲಿ ದರ್ಶನ್ ವರ್ಸಸ್ ರೇಣುಕಾಸ್ವಾಮಿ ಅಲ್ಲ, ದರ್ಶನ್ ವರ್ಸಸ್ ಕರ್ನಾಟಕ ಸರ್ಕಾರ. ಕರ್ನಾಟಕ ಸರ್ಕಾರದ ಪರ ವಾದ ಮಾಡ್ತಾ ಇರೋರು ಪ್ರಸನ್ನ ಕುಮಾರ್. ಈ ಕೇಸ್ನಲ್ಲಿ ರೇಣುಕಾಸ್ವಾಮಿ ಪರ ವಕೀಲರಾಗಿ ಪ್ರಸನ್ನ ಕುಮಾರ್ ಕೆಲಸ ಮಾಡೋದಿಲ್ಲ. ಗವರ್ನಮೆಂಟ್ ಆಫ್ ಕರ್ನಾಟಕ ವರ್ಸಸ್ ದರ್ಶನ್ ಅಂಡ್ ಅದರ್ಸ್ ಅಂತ ಕೇಸ್ ಇದು. ಹಾಗಾಗಿ ಯಾವುದೇ ಕ್ರಿಮಿನಲ್ ಕೇಸ್ಗಳಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಾತ್ರ ಅತ್ಯಂತ ಮಹತ್ವದ್ದು. ಆ ಮಹತ್ವ ಏನು ಅನ್ನೋದನ್ನ ಹೇಳ್ತೀನಿ. ಚಾರ್ಜ್ ಶೀಟ್ ಸಲ್ಲಿಕೆ ಚಾರ್ಜ್ ಶೀಟ್ ಫೈಲ್ ಆಗುವವರೆಗಷ್ಟೇ ಪೊಲೀಸರ ಕೆಲಸ ಇರುತ್ತೆ. ತನಿಖೆ, ವಿಚಾರಣೆ, ವರದಿ ಎಲ್ಲವೂ ಕೂಡ. ಒಂದು ಬಾರಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ನ್ಯಾಯ ಕೊಡಿಸುವ ಜವಾಬ್ದಾರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರಿಗಿರುತ್ತೆ.
ಪೊಲೀಸರು ಅಲ್ಲಿಗೆ ಎಲ್ಲ ಕೆಲಸ ಮಾಡಿ ಮುಗಿಸಿಬಿಟ್ಟಿರ್ತಾರೆ. 3 ತಿಂಗಳು 4 ತಿಂಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅವಧಿ. ಆ ಅವಧಿಯವರೆಗೆ ಇನ್ವೆಸ್ಟಿಗೇಷನ್ ಮಾಡಿ ಕಂಪ್ಲೀಟ್ ಒಂದು ರಿಪೋರ್ಟನ್ನು, ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಯಾರ ಪಾತ್ರ ಏನು ಅಂತ. ಆ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಂತಹ ಜವಾಬ್ದಾರಿ ಇರೋದು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ. ಕ್ರಿಮಿನಲ್ ಕೇಸ್ಗಳಲ್ಲಿ ಸರ್ಕಾರದ ಪರ ಯಾರು ವಾದ ಮಾಡ್ತಾರೆ ಅವರೇ ಪಬ್ಲಿಕ್ ಪ್ರಾಸಿಕ್ಯೂಟರ್. ಗಂಭೀರ ಪ್ರಕರಣಗಳಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಹಿರಿಯ ವಕೀಲರನ್ನ, ಅನುಭವಿ ವಕೀಲರನ್ನ ನೇಮಕ ಮಾಡಲಾಗುತ್ತೆ. ಯಾರು ನೇಮಕ ಮಾಡ್ತಾರೆ? ಗೃಹ ಇಲಾಖೆಯ ಪ್ರಾಸಿಕ್ಯೂಷನ್ ಇಲಾಖೆಯಿಂದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕ ಆಗುತ್ತೆ. ಹಾಗೆ ನೇಮಕವಾದವರು ಪ್ರಸನ್ನ ಕುಮಾರ್. ಕ್ರಿಮಿನಲ್ ಕೇಸ್ಗಳಲ್ಲಿ ಆರೋಪಿಗಳ ವಿರುದ್ಧ ಕಾನೂನು ಹೋರಾಟವನ್ನ ಕೋರ್ಟ್ಗಳಲ್ಲಿ ಮಾಡುವಂತಹ ವಕೀಲರು, ಆ ಜವಾಬ್ದಾರಿ ಇವರಿಗಿರುತ್ತೆ. ತನಿಖಾ ಹಂತದಲ್ಲೇ ನೇಮಕ ಆದರೆ, ಈಗ ಪ್ರಸನ್ನ ಕುಮಾರ್ ಇನ್ನು ತನಿಖೆಯ ಹಂತದಲ್ಲಿದೆ, ಪೊಲೀಸರು ವಿಚಾರಣೆ ತನಿಖೆ ಮಾಡ್ತಾ ಇದ್ದಾರೆ, ಈ ಹಂತದಲ್ಲೇ ನೇಮಕ ಆಗಿದ್ದಾರೆ. ಈ ಹಂತದಲ್ಲೇ ನೇಮಕ ಆದರೆ SPP ಈ ಕೇಸ್ನ ಲಾಯರ್ ಅಂತ ಸಾಕ್ಷಿಗಳ ಸಂಗ್ರಹದ ಬಗ್ಗೆ ಪೊಲೀಸರಿಗೆ ಸಲಹೆಯನ್ನು ಕೊಡ್ತಾರೆ ವಕೀಲರು. ಯಾಕಂದರೆ ಸಾಕ್ಷಿಗಳ ಸಂಗ್ರಹ ಮತ್ತು ತನಿಖೆಯ ಪ್ರಕ್ರಿಯೆಯಲ್ಲಿ ಲೋಪವಾಗದಂತೆ ಪೊಲೀಸರಿಗೆ ಸಲಹೆಯನ್ನು ಕೊಡ್ತಾರೆ. ಈ ಸಲಹೆ ಅತ್ಯಂತ ಮುಖ್ಯ. ಯಾಕಂದರೆ ಮುಂದೆ ಈ ಕೇಸ್ನ ಟ್ರಯಲ್ ಕೋರ್ಟ್ನಲ್ಲಿ ಆಗುವಂತಹ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು ಸಾಕ್ಷಿಗಳ ಸಂಗ್ರಹ ಸರಿಯಾಗಿಲ್ಲ, ಇನ್ವೆಸ್ಟಿಗೇಷನ್ ಪ್ರಕ್ರಿಯೆನೇ ಸರಿಯಾಗಿ ನಡೆದಿಲ್ಲ, ಈ ರೀತಿಯ ಟೆಕ್ನಿಕಲ್ ವಿಷಯವನ್ನು ಇಟ್ಕೊಂಡು ಇಡೀ ಕೇಸೇ ಬಿದ್ದೋಗುವಂತೆ ವಾದ ಮಾಡ್ತಾರೆ. ಆ ಕಾರಣಕ್ಕಾಗಿ ಹಿರಿಯ ವಕೀಲರುಗಳಿದ್ದರೆ ಸಾಕ್ಷಿಗಳ ಸಂಗ್ರಹ ಮತ್ತು ತನಿಖೆ ಪ್ರಕ್ರಿಯೆಯಲ್ಲಿ ಲೋಪವಾಗದಂತೆ ಪೊಲೀಸರಿಗೆ ಸಲಹೆ ಕೊಡ್ತಾರೆ. ಯಾವುದೇ ಒಂದು ಕ್ರಿಮಿನಲ್ ಕೇಸ್ಗಳಲ್ಲಿ 3 ಕಾನೂನುಗಳು ಪ್ರಮುಖವಾಗಿ ಮುಖ್ಯ ಆಗುತ್ತೆ. ಒಂದು IPC, ಒಂದು CRPC, ಇನ್ನೊಂದು ಇಂಡಿಯನ್ ಎವಿಡೆನ್ಸ್ ಆಕ್ಟ್. IPC ಯಾವ ಕೇಸ್ನಲ್ಲಿ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಬೇಕು ಅಂತ ಹೇಳಿದ್ರೆ, CRPC ಒಂದು ಕೇಸ್ನ ತನಿಖೆ ಹೇಗಾಗಬೇಕು, ತನಿಖೆಯ ಪ್ರಕ್ರಿಯೆ ಹೇಗಿರಬೇಕು, ಕೋರ್ಟ್ನಲ್ಲಿ ವಿಚಾರಣೆ ಹೇಗಿರಬೇಕು ಅಂತ ಹೇಳೋದು CRPC ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರೆಯಲಾಗುತ್ತೆ. ತನಿಖೆಯನ್ನು ಯಾವ ರೀತಿ ಮಾಡಬೇಕು, ಯಾವ ಹಂತದಲ್ಲಿ ಹೇಗೆ ಮಾಡಬೇಕು ಅಂತ ವಿವರವಾದ ಗೈಡ್ಲೈನ್ ಇರುವಂತಹ ಕಾನೂನು ಅದೊಂದು. ಮತ್ತೊಂದು ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಯಾವುದೇ ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಸಾಕ್ಷ್ಯಗಳನ್ನು ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ಗಳು ಪಾಲನೆಯಾಗದೇ ಇದ್ದಲ್ಲಿ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡಿಬೇಕಾದ್ರೆ ಆರೋಪಿಗಳ ಪರ ವಕೀಲರು ಇಡೀ ಕೇಸ್ ಬಿದ್ದು ಹೋಗುವಂತೆ ಟೆಕ್ನಿಕಲ್ ವಿಷಯಗಳನ್ನು ಇಡ್ತಾರೆ. ಪ್ರೊಸೀಜರ್ ಫಾಲೋ ಆಗಿಲ್ಲ ಈ ಕೇಸ್ನ ತನಿಖೆಯಲ್ಲಿ, ಪ್ರೊಸೀಜರ್ ಫಾಲೋ ಆಗಿಲ್ಲ ಈ ಸಾಕ್ಷಿಯ ಸಂಗ್ರಹದಲ್ಲಿ ಅಂತ ವಾದ ಮಾಡಿ ಆ ಸಾಕ್ಷಿಗಳಿಗೆ ಬೆಲೆ ಇಲ್ಲದಂತೆ ಮಾಡಿಬಿಡ್ತಾರೆ. ಆ ಕಾರಣದಿಂದಾಗಿ ಸಮರ್ಥ ವಕೀಲರು ಈ ಕೇಸ್ಗಳಲ್ಲಿ ಬೇಕಾಗುತ್ತೆ. ಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳ ಪರ ವಕೀಲರು ಎತ್ತುವಂತಹ ಪ್ರಶ್ನೆಗಳಿಗೆ, ಅವರು ಎತ್ತುವಂತಹ ಅನುಮಾನಗಳಿಗೆ ಸಮರ್ಥವಾಗಿ ಉತ್ತರಿಸುವ ಜವಾಬ್ದಾರಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಿರುತ್ತೆ. ಆ ಕಾರಣದಿಂದಾಗಿ ಯಾವುದೇ ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸ ಅತ್ಯಂತ ಮಹತ್ವದ್ದು. ಅದರಲ್ಲೂ ವಿಚಾರಣೆಯ ಸಂದರ್ಭದಲ್ಲಿ, ತನಿಖಾ ಸಂದರ್ಭದಲ್ಲಿ. ಈಗ ಪೊಲೀಸರು ಕಳೆದ 10-11 ದಿನದಿಂದ ಈ ಕೇಸ್ನ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು 2 ತಿಂಗಳ ನಂತರ ನಾಳೆ ಆರೋಪಿಗಳೆಲ್ಲರನ್ನೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಇನ್ನು ಮುಂದಿನೊಂದು 2 ತಿಂಗಳು ಅಥವಾ 3 ತಿಂಗಳಲ್ಲಿ ಪೊಲೀಸರು ಇಡೀ ತನಿಖೆಯನ್ನು ಮುಗಿಸಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. ಆಗ ಟ್ರಯಲ್ ಕೋರ್ಟ್ನಲ್ಲಿ, ಈ ಪ್ರಕರಣದಲ್ಲಿ ಟ್ರಯಲ್ ಕೋರ್ಟ್ 24ನೇ ACMM ಕೋರ್ಟ್, ಅಲ್ಲಿ ಟ್ರಯಲ್ ಆಗುತ್ತೆ. ಆರೋಪಿಗಳ ವಿಚಾರಣೆ ಕೋರ್ಟ್ನಲ್ಲಾಗುತ್ತೆ. ಕೋರ್ಟ್ನಲ್ಲಿ ಆಗುವಾಗ ಸಾಕ್ಷಿಗಳ ಹೇಳಿಕೆ, ಆರೋಪಿಗಳ ಹೇಳಿಕೆ, ಆರೋಪಿಗಳ ಕ್ರಾಸ್ ಕ್ವಶನ್, ಪಾಟಿ ಸವಾಲು, ಪಾಟಿ ಸವಾಲು, ಎದುರಾಳಿ ವಕೀಲರಿಂದ ಸವಾಲು, ಪಾಟಿ ಸವಾಲು, ಇವೆಲ್ಲವೂ ನಡೆಯುವ ಸಂದರ್ಭದಲ್ಲಿ ಒಬ್ಬ ಸಮರ್ಥ ವಕೀಲರಿದ್ದರೆ ಇಡೀ ಕೇಸನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ. ತನಿಖಾ ಹಂತದಲ್ಲೇ ಪೊಲೀಸರ ಜೊತೆಗೆ ಸಮರ್ಥ ವಕೀಲರಿದ್ದಾಗ ಸಾಕ್ಷಿಗಳ ಸಂಗ್ರಹದಲ್ಲಿ ವೈಫಲ್ಯ ಆಗೋದಿಲ್ಲ, ಪ್ರಕ್ರಿಯೆಗಳು ಫಾಲೋ ಆಗ್ತವೆ. ವಿಚಾರಣೆ ತನಿಖೆಯ ಸಂದರ್ಭದಲ್ಲಿ ಪ್ರೊಸೀಜರ್ಗಳು ನೀಟಾಗಿ ಫಾಲೋ ಆಗ್ತವೆ. ಆಗ ಎದುರಾಳಿ ವಕೀಲರಿಗೆ ಈ ಕೇಸ್ನ ಡಿಮೆರಿಟ್ಗಳನ್ನು ಎತ್ತಿ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಆರೋಪಿಗಳಿಗೆ ಶಿಕ್ಷೆಯಾಗುವಂತಹ
ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಟ್ರಯಲ್ ಆಗುವಂತಹ ಸಂದರ್ಭದಲ್ಲಿ ಮಹತ್ವದ ಪಾತ್ರ ವಹಿಸುವವರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತು ಸಾಕ್ಷಿಗಳ ಹೇಳಿಕೆ ಮತ್ತು ಪೊಲೀಸರು ಸಂಗ್ರಹಿಸಿರುವಂತಹ ಎಲ್ಲ ಸಾಕ್ಷಿಗಳು. ಈಗ ಪೊಲೀಸ್ನವ್ರು ಮಾಡ್ತಾ ಇದ್ದಾರಲ್ಲ ಮಹಾಜರು ಪ್ರಕ್ರಿಯೆ, ಸಾಕ್ಷ್ಯ ಸಂಗ್ರಹ, FSL ರಿಪೋರ್ಟು, ಪೋಸ್ಟ್ ಮಾರ್ಟಮ್ ರಿಪೋರ್ಟು, ಇವುಗಳೆಲ್ಲವ ಸತ್ವ ಪರೀಕ್ಷೆ ಆಗೋದು ಟ್ರಯಲ್ ಕೋರ್ಟ್ನಲ್ಲಿ ಮಾತ್ರ, ಅಂದರೆ ACMM ಕೋರ್ಟ್ಗಳಲ್ಲಿ ಮಾತ್ರ. ಈ ಟ್ರಯಲ್ ಕೋರ್ಟ್ನಲ್ಲಿ ಈ ಸಾಕ್ಷಿಗಳ ಸತ್ವ ಪರೀಕ್ಷೆ ಎಲ್ಲ ಮುಗಿದು ತೀರ್ಪನ್ನು ಕೊಡ್ತಾರೆ. ಆ ತೀರ್ಪನ್ನು ಪ್ರಶ್ನಿಸಿಕೊಂಡು ಆರೋಪಿಗಳ ಪರ ವಕೀಲರು ಅಥವಾ ಸರ್ಕಾರಿ ವಕೀಲರು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತನಕ ಹೋಗ್ತಾರೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಸಾಕ್ಷಿಗಳ ಸತ್ವ ಪರೀಕ್ಷೆ ಆಗೋದಿಲ್ಲ, ಸಾಕ್ಷಿಗಳ ಹೇಳಿಕೆಗಳಾಗೋದಿಲ್ಲ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ನಲ್ಲಿ ಆರೋಪಿಗಳು ಬಂದು ಹೇಳಿಕೆಯನ್ನು ಕೊಡೋದಿಲ್ಲ. ಅದೆಲ್ಲವೂ ಆಗೋದು ಟ್ರಯಲ್ ಕೋರ್ಟ್ನಲ್ಲಿ, ವಿಚಾರಣಾ ಹಂತದ ನ್ಯಾಯಾಲಯದಲ್ಲಿ. ಹಾಗಾಗಿ ಈ ಹಂತದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆಲಸ ಮಹತ್ವ ಆಗುತ್ತೆ. ಇಲ್ಲ ಅಂದರೆ ಇಡೀ ಕೇಸ್ಗಳು ಬಿದ್ದು ಹೋಗುವಂತಹ ಅಪಾಯ ಇರುತ್ತೆ. ಯಾಕೆ ನಾವು ಈ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಂದರೆ, ಕೊಲೆ ಕೇಸ್ಗಳಲ್ಲಿ ಎಷ್ಟು ಜನರಿಗೆ ಶಿಕ್ಷೆಯಾಗುತ್ತೆ, ನಮ್ಮ ದೇಶದಲ್ಲಿ ಕನ್ವಿಕ್ಷನ್ ರೇಟ್ ಎಷ್ಟಿದೆ, ನಮ್ಮ ದೇಶದಲ್ಲಿ ಒಟ್ಟಾರೆ ಶಿಕ್ಷೆ ಪ್ರಮಾಣ ಆಗೋದೇ 54%. ಅಂದರೆ ಒಟ್ಟಾರೆ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿ ಚಾರ್ಜ್ ಶೀಟ್ ಫೈಲ್ ಆದರೆ ಶಿಕ್ಷೆಯಾಗೋದು 54% ಪ್ರಕರಣಗಳಲ್ಲಿ ಮಾತ್ರ. ಅಂದರೆ 10 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ರೆ ಅದರಲ್ಲಿ ಶಿಕ್ಷೆಯಾಗೋದು 5 ಮಾತ್ರ. 5 ಜನ ಶಿಕ್ಷೆ ಆದರೆ ಇನ್ನು 5 ಜನ ಇಂಥ ಕೇಸ್ಗಳಲ್ಲಿ ಅಕ್ವಿಟ್ ಆಗಿ ಹೋಗ್ತಾರೆ, ನಿರಪರಾಧಿಗಳು ಅಂತ ಬಿಡುಗಡೆ ಆಗಿ ಹೋಗ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಸಾಕ್ಷ್ಯಾಧಾರಗಳ ಕೊರತೆ. ಕಳೆದ 20 ವರ್ಷಗಳ ಸರಾಸರಿಯನ್ನು ತೆಗೆದುಕೊಂಡ್ರೆ 42% ಜನ ಮಾತ್ರ ಶಿಕ್ಷೆಗೊಳಗಾಗಿದ್ದಾರೆ. ಕನ್ವಿಕ್ಷನ್ ರೇಟ್ 42%. ಅಂದರೆ 10 ಕೇಸ್ ರಿಜಿಸ್ಟರ್ ಆದರೆ ಶಿಕ್ಷೆ ಹಾಕೋದು 4 ಜನರಿಗೆ ಮಾತ್ರ. ಇನ್ನು 6 ಜನ ನಿರಪರಾಧಿಗಳು ಅಂತ ಪ್ರೂವ್ ಆಗಿ ಹೋಗ್ಬಿಡ್ತಾರೆ ಅಥವಾ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ. ಕೊಲೆ ಕೇಸ್ನಲ್ಲಿ ಎಷ್ಟು? ಕೊಲೆ ಕೇಸ್ನಲ್ಲಿ 10 ಕೇಸ್ ರಿಜಿಸ್ಟರ್ ಆದರೆ 4 ರಿಂದ 5 ವ್ಯಕ್ತಿಗಳಿಗಷ್ಟೇ ಶಿಕ್ಷೆ ಆಗುತ್ತೆ. ಉಳಿದವರು ಬಚಾವಾಗ್ತಾರೆ. ಬಚಾವಾಗೋದು ಇದೇ ಟೆಕ್ನಿಕಲ್ ವಿಷಯಗಳನ್ನು ಮುಂದಿಟ್ಕೊಂಡು, ಪ್ರೊಸೀಜರ್ ಲ್ಯಾಬ್ಸ್ಗಳನ್ನು ಮುಂದಿಟ್ಕೊಂಡು ಬಚಾವಾಗ್ತಾರೆ. ಕಿಡ್ನಾಪು ಮತ್ತು ಲೈಂಗಿಕ ದೌರ್ಜನ್ಯ, ರೇಪ್ ಕೇಸ್ಗಳಲ್ಲಿ ಕೇವಲ 2 ರಿಂದ 3 ಜನರಿಗೆ ಮಾತ್ರ ಶಿಕ್ಷೆ ಆಗುತ್ತೆ. ಯಾಕಂದರೆ ಸಾಕ್ಷಿಗಳ ಸಂಗ್ರಹ ಮಾಡುವಾಗ ತನಿಖೆಯ ಸಂದರ್ಭಗಳಲ್ಲಿ CRPC ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿರೋದಿಲ್ಲ. ಆ ಕಾರಣಕ್ಕಾಗಿ ಇಡೀ ಕೇಸ್ಗಳೇ ಬಿದ್ದೋಗ್ತವೆ. ಸಂತ್ರಸ್ತರಿಗೆ ನ್ಯಾಯ ಸಿಗೋದಿಲ್ಲ. ನ್ಯಾಯ ಸಿಗಬೇಕು ಅಂತಂದರೆ ತನಿಖಾ ಹಂತದಲ್ಲಿ ಪೊಲೀಸರು ಸಮರ್ಥವಾಗಿ ಕೆಲಸ ಮಾಡಬೇಕು, ಕಾನೂನು ಪ್ರಕಾರ ಮಾಡಬೇಕು, CRPC ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಮಾಡಬೇಕು. ಆಗ ಟ್ರಯಲ್ ಕೋರ್ಟ್ಗಳಲ್ಲಿ ಕೇಸ್ಗಳು ಬಿದ್ದು ಹೋಗೋದಿಲ್ಲ. ಕರ್ನಾಟಕದ ಕನ್ವಿಕ್ಷನ್ ರೇಟ್ ಕೂಡ ತುಂಬ ಕಡಿಮೆ ಇದೆ. ನ್ಯಾಷನಲ್ ಅವರೇಜ್ 10ಕ್ಕೆ 5 ಇದ್ದರೆ ಕರ್ನಾಟಕದ್ದು ಕೂಡ ಹೆಚ್ಚು ಕಡಿಮೆ ಅಷ್ಟೇ ಇದೆ. ಕರ್ನಾಟಕದಲ್ಲಿ 10 ಮರ್ಡರ್ ಆದರೆ ಶಿಕ್ಷೆಯಾಗೋದು 4 ರಿಂದ 5 ಜನಕ್ಕೆ ಮಾತ್ರ. ಬೆಂಗಳೂರಿನಲ್ಲಿ ಅಷ್ಟೆಲ್ಲ ರೌಡಿಗಳ ಕೇಸ್ಗಳನ್ನು ನಾವು ನೋಡಿದ್ದೀವಿ. ರೌಡಿಗಳು, ಡಾನ್ಗಳು, ಗ್ಯಾಂಗ್ಸ್ಟರ್ಗಳು ಎಲ್ಲವನ್ನೂ ನಾವು ನೋಡಿದ್ದೀವಲ್ವಾ. ಯಾರಿಗೆ ಶಿಕ್ಷೆಯಾಗಿದೆ? ಯಾವ ಒಬ್ಬ ದೊಡ್ಡ ರೌಡಿ ಒಂದು ಮರ್ಡರ್ ಕೇಸ್ನಲ್ಲಿ 10 ವರ್ಷ ಶಿಕ್ಷೆಗೊಳಗಾಗಿದ್ದಾನೆ ಎನ್ನುವ ಸುದ್ದಿಯನ್ನು ನಾವು ಎಲ್ಲಿ ನೋಡಿದ್ದೀವಿ? ಯಾಕೆ ನೋಡಲ್ಲ ಅಂದರೆ, ಸಾಕ್ಷಿಗಳಿಗೆ ಬೆದರಿಕೆ ಹಾಕಲಾಗುತ್ತೆ. ಸಾಕ್ಷಿಗಳ ತನಿಖೆಯ ಸಂದರ್ಭದಲ್ಲೇ ಪೊಲೀಸರ ವೈಫಲ್ಯ ಇರುತ್ತೆ, ಸಾಕ್ಷಿಗಳ ಸಂಗ್ರಹದಲ್ಲಿ ವೈಫಲ್ಯ ಇರುತ್ತೆ. ಅದ್ಯಾವುದೂ ಆಗಬಾರ್ದು ಅಂದರೆ ಒಬ್ಬ ಅನುಭವಿ ವಕೀಲರು ಬೇಕು. ಅದರಲ್ಲೂ ಈ ರೀತಿಯ ಪೊಲಿಟಿಕಲ್ ಪ್ರೆಷರ್ ಇರುವಂತಹ ಕೇಸ್ಗಳಲ್ಲಿ ಒಬ್ಬ ಸಮರ್ಥ ವಕೀಲರ ಅಗತ್ಯ ಇರುತ್ತೆ. ಆ ಕಾರಣದಿಂದಾಗಿ ನಾವು ಈ ಕೇಸ್ನಲ್ಲಿ ಪ್ರಭಾವಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ದರ್ಶನ್ನನ್ನು ಬಚಾವ್ ಮಾಡೋದಕ್ಕೆ ಅಂತ ಹೇಳ್ತಾ ಇರೋದು ಅದಕ್ಕೋಸ್ಕರನೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.